ಹೆಂಗ್ ಸುಡ್ತೈತೆ ನೋಡಿ ಆಂಟಿ. ಎಲ್ಲ ಇಷ್ಟೊಂದು ಇದ್ರಲ್ಲಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಅರುಣ. ನೋಡಪ್ಪ ಬಂಗಾರಿ. ಜಯ ಆಂಜನೇಯ. ಬರೋ ಬಂಗಾರಿ. ಎಲ್ಲಿ ತಮ್ಮ ಒಳಗೇನಪ್ಪ? ಅಣ್ಣ ನಿನ್ನ ಹೆಸರೇನು ತಮ್ಮ? ಅರುಣ್ ಅಂತ. ಅರುಣ್. ಎಲ್ಲಿಗಾದವ್ರೆ ಆಗಿರೋದು? ಅಲ್ಲಿದೆ ನೋಡಿ, ಆ ಡಸ್ಟ್ಬಿನ್ ಬ್ಯಾಕ್ ಸೈಡ್ ಅಲ್ಲಿದೆ. ತುಂಬಾ ದಿನಗಳಿಂದ ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇತ್ತಂತೆ. ಇಲ್ಲಿ ಒಳಗೆ ಹೋಗ್ಬಾರ್ದು ಅಂತ ಹೌದೌದು. ಎಲ್ಲ ಸೇಫ್ ಇಟ್ಟಿರೋದು, ಹೋಗ್ಬಾರ್ದು ಅಂತ ಸೇಫ್ ಮಾಡಿದ್ದಾರೆ. ಬಟ್ ಅದೇ ಅದು ಜಾಗ ಹುಡ್ಕೋ ಪ್ರಯತ್ನ ಪಟ್ಟಿದೆ. ಇಲ್ಲೇನಪ್ಪ ಕನ್ಫರ್ಮ್ ಆಗಿ? ಅಣ್ಣ ಕನ್ಫರ್ಮ್ ಆಗಿ ಅಲ್ಲೇ ಇದೆ. ಏನಾವು ಅಂತ ಗೊತ್ತಾ ನಿನಗೆ? ನೋಡಿ ಅಣ್ಣ, ನಾಗರಾವ್ ಥರ ಇತ್ತು. ನಾಗರಾವ್ ಥರ ಇತ್ತು, ಆದರೆ ಯಾವ ಅಂತ ಗೊತ್ತಿಲ್ಲ. ಅದೇ ಅದು ಎಡೆ ಸೆಡೆ ಎತ್ತಿದ್ದೆಲ್ಲ ನೋಡಿದ್ರಂತೆ. ಹೌದಾ? ಹೌದು. ಜಸ್ಟ್ ತುಳಿದ್ ಬಿಡ್ಬೇಕಾಗಿತ್ತಂತೆ ನಮ್ಮ ಅರುಣ್. ಜಸ್ಟ್ ಮಿಸ್ ಆಗಿದೆ. ಜಸ್ಟ್ ಮಿಸ್. ಇವನು ಕಚ್ಚಿಸ್ಕೊಂಡಿಲ್ಲ, ಅದಕ್ಕೂ ಪಾಪ ಏನು ತೊಂದರೆ ಆಗಿಲ್ಲ. ಕಾಣಿಸ್ತಾ? ನಾಗರಾವಪ್ಪ ರಾಜ ಕಾಣಿಸ್ತಾ? ನೋಡ್ಬೋದಾ? ಬಾಲಿ ಬಾ ಹತ್ರ ಬಾ. ಒಳಗೆ ಹೋಗು. ಸರಿಯಾಗಿದೆಯಲ್ಲೋ. ಹತ್ರ ಹೋಗಿ, ಇನ್ನೂ ಹೋಗಿ ಏನು ಪರವಾಗಿಲ್ಲ. ಅಂದ್ಕೊಂಡಿದ್ದಾನೆ ಬಂಗಾರಿ. ಎಷ್ಟು ದೂರದಿದೆ ನೋಡಿ ಆಂಟಿ. ಏನೋ ಬಂಗಾರಿ ಮೂಲೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ಯಾ? ಜೈ ಶ್ರೀರಾಮ್. ಹೆಂಗ್ ಸುಡ್ತೈತೆ ನೋಡಿ ಆಂಟಿ. ಎಲ್ಲ ಇಷ್ಟೊಂದು ಇದ್ರಲ್ಲಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಅರುಣ. ನೋಡಪ್ಪ ಬಂಗಾರಿ. ಜಯ ಆಂಜನೇಯ. ಬರೋ ಬಂಗಾರಿ. ಕಾಣ್ತಾ ಇದೆಯಾ? ಆಯ್ತು ಬರ, ನೋಡಿ ಬರ, ಹತ್ರ ಬರ. ಹಾ, ಜೈ ಶ್ರೀರಾಮ್. ಕಾಣಿಸ್ತದೇನೋ ಸೂಪರ್ ಆಗಿ? ಹಾ, ಯಾಕ ಗೋಪ ಅವನಿಗೆ ತುಂಬಾ ಏನೋ ಬಂಗಾರಿ. ಎಲ್ರೂ ನೋಡ್ತಾ ಬಂದ್ರ? ಜೈ ಶ್ರೀರಾಮ್. ಆಯ್ತು. ಬನ್ನಿ ಆಂಟಿ ಈ ಕಡೆ. ಬರೀ ನನ್ನ ವಿಡಿಯೋಸ್ ನೋಡಿದೆ, ರಿಯಲಿ ಲೈವ್ ಆಗಿ ನೋಡ್ತಾ ಇರೋದಾ? ಹೌದು. ಇಷ್ಟೊಂದು ಕ್ಲಿಯರ್ ಆಗಿ ನಾನು ನಿಮ್ಮ ವಿಡಿಯೋಸ್ ತುಂಬಾ ನೋಡಿದೆ ಫೇಸ್ಬುಕ್ಕಲ್ಲಿ. ಹೌದಾ? ಜೈ ಶ್ರೀ. ನಿಮಗೆ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಆಂಟಿ. ನಿಮಗೆ ಫೋನ್ ಮಾಡಿ ಹೇಳಿ ಒಳ್ಳೆ ಕೆಲಸ ಮಾಡಿದೆ ನಾನು. ಅಷ್ಟು ದೊಡ್ಡದಿದೆ ಮೂವಿ. ಹೌದೊಂದು ಚಿಕ್ಕದು ಬಂದಿತ್ತಲ್ಲ ನಾಗರಾವ್. ಜಯ. ಒಪ್ಪ ಜೈ ಶ್ರೀರಾಮ್. ವಾಹ್, ಇದು ಹೆಂಗೆ ನನ್ನಪ್ಪ ಕಾಣಿಸ್ತಾರ? ಅಣ್ಣ ಕಾಣಿಸ್ತಿದೆ. ಇದು ಹೆಂಗೆ? ಇದೇಮ್ಮ ಬಂಗಾರಿ, ಅಲ್ಲಿದೆ ನೋಡ ಜಾಗ. ಚಿಕ್ಕದಾಗಿ ಪೈಪು. ಅಂದರೆ ನೀವು ಫಸ್ಟ್ ನೋಡಿದರೆ ಐಡಿಯಾ ಬಂದ್ಬಿಡ್ತಿತ್ತು. ದಾರ ತಮ್ಮ ತಮ್ಮ ಆಂಟಿ ಇಟ್ಕೊಳ್ಳಿ ಇದು.
ಅಣ್ಣ ಇದು ಎಷ್ಟಾಯ್ತು ಅಣ್ಣ ಇದಕ್ಕೆ ಹಿಡಿದಿದ್ದೀರಲ್ಲ ಅಣ್ಣ ಹಾಂ ಇದು ಎಷ್ಟಾಯ್ತು ಇದಕ್ಕೆ ಅಂತಿದ್ದೀರಿ ಇದಕ್ಕೆ ಎಷ್ಟಾಯಿತು ನೀನು ನನ್ನ ಪ್ರೊಫೈಲ್ ನೋಡಿಲ್ಲ ಅನ್ಕೊಳ್ತಿತ್ತಮ್ಮ. ಇದೊಂದು ಫ್ರೀಯಾಗಿ ಮಾಡ್ತಾ ಇರೋ ಕೆಲಸ. ಸುಮಾರು ಒಂದು 21 ವರ್ಷದಿಂದ 18,000 ಹಾವಿಗಿಂತ ಹೆಚ್ಚು ಎಲ್ಲ ಬಗೆಯ ಹಾವನ್ನು ಫ್ರೀಯಾಗಿ ರೆಸ್ಕ್ಯೂ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ಫ್ರೀಯಾಗಿ ಮಾಡ್ತಾ ಇರೋದು. ಎಲ್ಲೇ ಹಾವುಗಳು ಬಂದರೂ ನನಗೆ ಫೋನ್ ಮಾಡಿರಿ, ರೆಸ್ಕ್ಯೂ ಮಾಡ್ತೀನಿ. ಯಾವುದೇ ಥರ ಕೆಮಿಕಲ್ ಔಷಧಿ ಎಲ್ಲ ಹಾವುಗಳ ಹತ್ರ ಇಲ್ಲ ಹಾಕೋದಿಲ್ಲ. ಅದೇ ಒಬ್ರು ಫೋನ್ ಮಾಡಿದ್ದಾರೆ ಕೆಮಿಕಲ್ ಹೊಡೆದ್ರೆ ಹೋಗುತ್ತೆ ಅಂತ ಅಂದ್ರು ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡಿದ್ರು. ಈ ಕೆಮಿಕಲ್ ಹೊಡೆದ್ರೆ ಏನಾಗುತ್ತೆ ಗೊತ್ತಾ, ಹಾವು ಆಸ್ತೆಗೆ ಹತ್ರ ಬರೋದಿಲ್ಲ. ಕೆಲವು ಇಲಿಗಳು ಓಡಾಡ್ತಾ ಇರುತ್ತೆ, ಇಲಿ ಕೆಮಿಕಲ್ನ ತಿನ್ನುತ್ತೆ. ಆ ಇಲಿನ ಹಾವು ಹುಡ್ಕೊಂಬಂದು ಹಾವು ತಿಂದ್ರೆ ಹಾವೇನಾಗುತ್ತೆ? ಪಾಪ ಯಾರಿಗೆ? ವರ್ಷದ ನಮಗೆ ಅಲ್ವಾ? ಅಂತ ಕೆಲಸ ಮಾಡಬೇಡಿ. ಕೆಮಿಕಲ್ ಹಾಕಿ ಪ್ರಾಣಿಗಳನ್ನ ಸಾಯಿಸೋವಂಥ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ನಾವೆಲ್ಲ ಅದನ್ನ ರಕ್ಷಣೆ ಮಾಡೋದು. ಅರ್ಥ ಆಯ್ತಾ? ಇದನ್ನು ಫ್ರೀಯಾಗಿ ಮಾಡ್ತಾರೆ ಕೆಲಸ. ಓಕೆನಾ? ಇಲ್ಲ ಬೇರೆಯವ್ರಾದ್ರೆ ಪೆಟ್ರೋಲ್ಗಾದ್ರೂ ಕೇಳ್ತಾರೆ ದುಡ್ಡು ಬಂದಿದ್ದು ಎಷ್ಟು ದೂರದಿಂದ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ. ಇನ್ನೊಂದ್ರೆ ಏನೋ ತೊಗೊಂತಾನೆ ಇಲ್ಲ. ನೋಡಪ್ಪ, ಇದನ್ನು ಫ್ರೀಯಾಗಿ ಮಾಡ್ತಾ ಇರೋದು. ನೀವು ರಾಧಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು, ಯಾಕೆಂದ್ರೆ ಪಾಪ ಅವರೇ ನಮ್ಗೆ ಕರ್ಕೊಂಡ್ಬಂದಿದ್ದು. ಜೈ ಶ್ರೀರಾಮ್. ಜೈ ಶ್ರೀ